ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದಾನೆ. ಮನೇಲಿದ್ದಾನೆ. ಮುಖ ಒಂಥರ ಕಾಣಿಸ್ತಾ ಇದೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಒಳಚಿಲಲ್ಲಿದ್ದಾನೆ ತಾಯಿ ಮನೆಯಲ್ಲಿ. ತಮ್ಮ ಅಲ್ಲಿದ್ದಾನೆ. ಇವಳು ಇಲ್ಲಿ ಕೂತ್ಕೊಟ್ಟಿದ್ದಾಳೆ ನೋಡಿ. ನಯನ ಬಂದು ನನಗೆ ಸ್ವಲ್ಪ ಹಾಕ ಸೆಂಟ್ ತೋರಿಸಂತ ಒಮ್ಮೆ ಅವರಿಗೆ ಸರ್. ಇಲ್ಲಿ ನೋಡಿ ಸೆಂಟ್ ಅಲ್ಲ, ಅದ್ರ ಹೆಸರು ಎಂತ? ಪರ್ಫ್ಯೂಮ್, ಡಿಯೋಡ್ರೆಂಟ್. ಓಕೆ, ನಾವು ಒಮ್ಮೆ ಡಿಮಾರ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ. ಆದರೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ. ತುಂಬ ದಿನಗಳಿಂದ ನಾನು ಯಾವುದೇ ಲಾಗ್ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಕಿರಿಕಿರಿ ನಡೀತಾ ಇದೆ. ಹಾಗಾಗಿ ಸೊ ನೋಡೋಣ, ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ನೀವು ನಿಲ್ಲಿ ಅಂತ ಹಾಗೆ ಕೂಡ ಈಚೆ ನೋಡಿ. ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಈ ರೀತಿ ಇದೆ. ಈಗ ನೋಡಿ ಕರೆಕ್ಟ್ ಬಂತು ಮುಖ. ಅಲ್ಲಿ ಬ್ಲ್ಯಾಕ್ ಬರ್ತಿತ್ತು ಏನು ಗೊತ್ತಿಲ್ಲ. ಸೊ ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡು, ಟ್ರೈ ಮಾಡಿ. ನಿಶಾಲ ಬರ್ತ್ಡೇಗೆ ನಿಶಾನಿಗೆ ಒಂದು ಗಿಫ್ಟ್ ತೆಗೆದುಕೊಟ್ಟದ್ದು ಅವಳ ಅಮ್ಮ. ಮತ್ತೆ ಇಲ್ಲಿ ಇರುವಂತಹ ಪ್ರತಿಯೊಂದು ಐಟಮ್ಸ್ಗಳನ್ನ ನಾವಿವತ್ತು ಇಷ್ಟು ಪರ್ಚೇಸ್ ಮಾಡಿದ್ದೇವೆ. ಹಾಗೆ ನಯನ ಕೂಡ ಒಂದು ಸೋಪ್ ತಕೊಂಡಿದ್ದಾಳೆ ನೋಡಿ. ಏನ್ ಸೋಪ್ ನೋಡಿ ಅಂತೆ? ಬಾಡಿ ಕ್ಲೆನ್ಸರ್ ಮುಲ್ತಾನ್ ಮಿಟ್ಟಿ ತಕೊಂಡಿದ್ದಾಳೆ. 3 ಸೋಪ್ ಇದೆ ಅಂತೆ. 1 ಫ್ರೀ ಇದೆ ಅದರಲ್ಲಿ. 225 rupees ಅಲ್ಲ. ಅದು ಸ್ಕಿನ್ ಕೇರಿಗೆ ಒಳ್ಳೇದು ಅಂತ. ಹಾಗೆ ಮೋನಿಶಾ ಮುಂದೆ ಕುತ್ಕೊಂಡಿದ್ದಾಳೆ ನೋಡಿ. ಇಲ್ಲಿ ಎಮ್ಮಿ ಇದೆ. ಅದಕ್ಕೆ ನಾನು ತಕೊಂಡಿದ್ದೇನೆ ಸ್ವಲ್ಪ, ಏನೇನು ಬೇಕು ಅದನ್ನೆಲ್ಲ ತಕೊಂಡಿದ್ದೇನೆ. ನಾನು ಮೇಯ್ನ್ ಆಗಿ ಇದೊಂದು ತಕೊಂಡೆ ನೋಡಿ, ನನಗಿದು ಬೇಕಿತ್ತು. ಸೊ ತಕೊಂಡೆ. ಲೆಗ್ಗಿಂಗ್ಸ್ ಎಲ್ಲ ತಕೊಂಡೆ. ಇದು ತುಂಬಾ ಅಗತ್ಯ ಇತ್ತು ನನಗೆ ಇದ್ರದ್ದು. ಕುತ್ಕೊಂಡಿದ್ದಾಳೆ. ಹಾಗೆ ಬ್ಯಾಕ್ ಗ್ರೌಂಡ್ ನೋಡೋಣ ಹೇಗೆ ನೋಡಿ. ಬ್ಯಾಕ್ ಗ್ರೌಂಡ್ ತುಂಬ ಚೆನ್ನಾಗಿದೆ. ಮನೆಗೆ ಬಂದು ಮುಟ್ಟಿದೆ. ತುಂಬ ಬ್ಲಾಕ್ ಇತ್ತು, ತುಂಬ ಬರಬೇಕಾದ್ರೆ ಲೇಟ್ ಆಯಿತು. ಸೊ ಈಗ ನಾನು ಫ್ಲಿಪ್ಕಾರ್ಟಿಂದ ನಾನು ಬಟ್ಟೆ ತರಿಸಿದ್ದೇನೆ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡೋಣ ಹೇಗಿದೆ ಅಂತ ಮೊದಲು ನೋಡೋಣ, ಆಮೇಲೆ ಮಾತಾಡೋಣ. ಸೀಸರ್ ತಗೊಂಡು ಕಟ್ ಮಾಡಿದೆ ಎಲ್ಲವನ್ನು ಕೂಡ. ಸೊ ಇದು ಫ್ಲಿಪ್ಕಾರ್ಟಿದ್ದು, ನೋಡೋಣ ಹೇಗಿದೆ ಅಂತ. ಚೂಡಿದಾರ್ ಟಾಪ್ ತಗೊಂಡಿದ್ದೆ ನೋಡಿ. ಚೂಡಿದಾರ್ ಟಾಪ್ ಫ್ಲಿಪ್ಕಾರ್ಟಿಂದ ತೆಕ್ಕೊಂಡಿರುವಂಥದ್ದು. ಪಿಂಕ್ ಕಲರಲ್ಲಿದೆ. ನಾನು ಈಗ ಹಾಕಿರುವ ಬಟ್ಟೆ ಕೂಡ ಪಿಂಕ್, ಬಟ್ ಇದೊಂಥರ ಬೇರೆ ಇದೆ. ವಾವ್, ತುಂಬಾ ಚೆನ್ನಾಗಿದೆ. ಸೊ ಈ ರೀತಿ ಇದೆ. ಸ್ವಲ್ಪ ಫಿಟ್ಟಿಂಗ್ ಮಾಡಬೇಕಾಗಿತ್ತು ನೋಡಿ.
ಚೆನ್ನಾಗಿದೆ. ಸೈಡಲ್ಲಿ ಈ ರೀತಿ ಲೇಸ್ ಕೂಡ ಇದೆ. ಓಕೆ, ಆಮೇಲೆ ಇದು ಫ್ಲಿಪ್ಕಾರ್ಟಿಂದ ತರಿಸಿರುವಂಥದ್ದು. ಹಾಗೆ ಇದು ಮೆಂತ್ರದಿಂದ ತರಿಸಿದ್ದಾನೆ. ಮೆಂತ್ರದಿಂದ. ಇದು ಪಿಂಕ್ ಅಲ್ಲ, ಇದು ರೆಡ್ ಕಲರ್, ಬಟ್ ಪಿಂಕ್ ಕಾಣಿಸ್ತಾ ಇದೆ. ಓಕೆ, ಇದನ್ನು ಓಪನ್ ಮಾಡಬೇಕಷ್ಟೇ, ಮಾಡ್ತೇನೆ ಒಂದು ನಿಮಿಷ. ಓಕೆ, ಇದು ಪಿಂಕ್ ಕಲರ್ ಅಲ್ಲ, ಇದು ಬೇರೆ ಕಲರ್. ರೆಡ್ ಕೂಡ ಅಲ್ಲ, ಸ್ವಲ್ಪ ಲೈಟ್ ಕಲರಲ್ಲಿ ಇದೆ. ಇದರಲ್ಲೂ ಕೂಡ ಈ ರೀತಿ ಲೇಸ್ ಇದೆ. ಸೇಮ್ ಕಲರ್ ಅಲ್ಲ ನೋಡಿ, ಬೇರೆ ಬೇರೆ ಕಲರ್, ಬಟ್ ಒಂದೇ ಕಲರ್ ಥರ ಕಾಣಿಸ್ತಾ ಇದೆ. ಸೊ ಈ ರೀತಿ ಇದೆ. ಇದು ವಿ ನೆಕ್, ನನಗೆ ಹಾಗಾಗಿ ಇದು ಇಷ್ಟ ಆಯಿತು. ವಿ ನೆಕ್ ಅಂತ ತಗೊಂಡಿದ್ದೇನೆ ಇದನ್ನು. ಹಾಗೆ ಇದು ಮೀಶೋದಿಂದ ತರಿಸಿದ್ದೇನೆ. ಇದು ಮೋನಿಷನಿಗೆ ಈ ಡ್ರೆಸ್ ಹೇಗಿದೆ ಅಂತ ನೋಡೋಣ. ನೋಡಿ, ಇದು ಈ ರೀತಿ ಇದೆ. ಮೋನಿಷನಿಗೆ ತರಿಸಿದ್ದೇನೆ. ಇದು ಪ್ಲೇನ್ ಕುರ್ತಾ, ಒಂದು ಟೈಪ್ ಸ್ಲೀವ್ಲೆಸ್ ಇದೆ ನೋಡಿ, ಸ್ಲೀವ್ಲೆಸ್ ಇದೆ. ಫುಲ್ ನೆಕ್, ಬೋಟ್ ನೆಕ್ ಇದೆ. ಹಾಗೆ ಇದರಲ್ಲಿ ಶಾಲ್ ಕೂಡ ಇದೆ ಈ ರೀತಿ ನೋಡಿ, ಶಾಲ್ ಈ ರೀತಿ ಇದೆ. ಇದನ್ನು ವೇರ್ ಮಾಡಿದಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ಈಗ ನಾನು 3 ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ. ಓಕೆ, ಡ್ರೆಸ್ಗಳನ್ನು ಪರ್ಚೇಸ್ ಮಾಡಿದೆ. ಅಗತ್ಯ ಇತ್ತು, ಹಾಗಾಗಿ ಪರ್ಚೇಸ್ ಮಾಡಿದೆ. ಸೊ ನಾನು ನಿಮ್ಮ ಜೊತೆ ಇನ್ನೊಂದು ಯಾವುದಕ್ಕೆ ಪರ್ಚೇಸ್ ಮಾಡಿದೆ ಅಂತ ಇನ್ನೊಂದು ಸರಿ ಹೇಳ್ತೇನೆ. ನಾನು ಇನ್ನೊಂದು ವಿಷಯ ಇದೆ, ಏನಂದರೆ ನಾನು ಕೋಳಿಗೆ ಫುಡ್ ಇಡುವಂಥದ್ದನ್ನು ತಗೊಂಡಿದ್ದೇನೆ. ಹೇಗಿದೆ ಏನು ಅಂತ ಗೊತ್ತಿಲ್ಲ ನನಗೂ ಕೂಡ. ನೋಡಿ, ಈ ರೀತಿ ಇದೆ. ಇದು ನೆಲದಲ್ಲಿ ಇಡುವಂಥದ್ದು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಈ ರೀತಿ ಇದೆ. ಓಕೆ, ಈ ರೀತಿ. ಆಮೇಲೆ ಕೋಳಿ ಫುಡ್ ಇಟ್ಕೊಂಡು ಬಂದಿದ್ದೇನೆ. ಇವರು ಆಗಲೇ ತೆಗೆದಿಟ್ಟಿದ್ರು, ಸೊ ಇಟ್ಕೊಂಡು ಬಂದೆ. ಬೆಡ್ಡಲ್ಲಿ ಬಟ್ಟೆಗಳನ್ನೆಲ್ಲ ಹಾಕಿದ್ದಾರೆ ಇವರು. ನಾನು ಮೊನ್ನೆ ಹೋಗುವಾಗ ಹೊರಗಡೆ ಒಗೆದು ಹಾಕಿದ್ದೆ. ನಾನು ಅಮ್ಮನ ಮನೆಗೆ ಹೋಗಿದ್ದೆ. ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ, ಪೂರ್ತಿಯಾಗಿ ವಿಡಿಯೋ ಮಾಡಲಿಲ್ಲ. ಆ ಕಡೆ ಈ ಕಡೆ ಹೋಗ್ತಾ ಇದ್ದೆ ಅಲ್ವಾ, ಹಾಗಾಗಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ, ಆಮೇಲೆ ಸಿಗೋಣ. ಸ್ವಲ್ಪ ಇಲ್ಲಿ ಥ್ರೋಟ್ ಏನಿದೆ ನೋಡಿ, ಇಲ್ಲಿ ಏನಿದೆ ನೋಡಿ, ನೋವಾಗ್ತಾ ಇದೆ. ನನಗನ್ಸುತ್ತೆ ನೆಗಡಿ ಆಗುತ್ತೆ ಅಂತ. ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ, ಆಮೇಲೆ ಪಾರ್ಸೆಲ್ ಬಂದಿದೆ, ಏನು ಅಂತ ನೋಡೋಣ. ಆ್ಯಕ್ಚುಲಿ ಸಣ್ಣ ಬಾಕ್ಸ್, ದೊಡ್ಡ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಕೊಟ್ಟಿದ್ದಾರೆ. ಅಯ್ಯೋ, ಕತ್ರಿ ಕೂಡ ವರ್ಕ್ ಆಗ್ತಾ ಇಲ್ಲ. ಕತ್ರಿ ಕೂಡ ವರ್ಕ್ ಆಗ್ತಾ ಇಲ್ಲ ನೋಡಿ. ಓಕೆ, ನೋಡೋಣ. ನೋಡಿ, ಕತ್ರಿ ಕೂಡ ವರ್ಕ್ ಆಗ್ತಾ ಇಲ್ಲ ನೋಡಿ. ಓಕೆ, ನೋಡೋಣ. ಸೊ ಈ ರೀತಿ ಬಾಕ್ಸಲ್ಲಿ ಒಂದು ಪ್ಯಾಕ್ ಮಾಡಿದ್ದಾರೆ. ಅಷ್ಟೇನು ಚೆನ್ನಾಗಿಲ್ಲ ಪ್ಯಾಕ್ ಮಾಡಿರೋ ಅಂಥದ್ದು. ಓಕೆ, ನೋಡೋಣ. ಎಸ್, ಇದು ನೋಡೋಣ. ಇದರ ಒಳಗಡೆನ ಪ್ಯಾಕ್ ಒಳ್ಳೆದಿದೆ, ಆದರೆ ಹೊರಗಡೆನ ಪ್ಯಾಕ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಒಳಗಡೆ ಪ್ಯಾಕ್ ಚೆನ್ನಾಗಿದೆ, ನೋಡೋಣ. ನಮ್ಮೆ ಒಡೆ ಹೋಗ್ಮೆ, ಬೆಕ್ಕು ಒಳಗೆ ಹೋಗ್ತಾ ಇದೆ. ನಮ್ಮೆ ಬಂದ್ಬೇಡಿ. ಈ ರೀತಿ ಪ್ಯಾಕ್ ಮಾಡಿದ್ದಾರೆ. ಓಕೆ, ನೋಡೋಣ ಇದರ ಒಳಗಡೆ ಹೇಗಿದೆ ಅಂತ. ಓ, ಸೊ ನೋಡಿ, ಈ ರೀತಿ ಇದೆ. ನಾನು ತಮ್ಮನ ಜೊತೆ ಮಂಗಳೂರಿಗೆ ಬಂದಿದ್ದೆ. ಇಲ್ಲಿ 1 ರೂಪಾಯಿಯಿಂದ
99 ರೂಪಾಯಿಯ ತನಕದ ಎಲ್ಲ ವಸ್ತುಗಳು ಸಿಗ್ತದೆ ಅಂತ ಹೇಳಿದರು. ಸೊ ಏನು ನೋಡೋಣ ಅಂತೇಳಿ ಟ್ರೈ ಮಾಡೋಣ ಅಂತೇಳಿ ಹೋಗಿದ್ದೆ. ಯಾರು ಬೇಕಿದ್ದರೂ ಹೋಗ್ಬೋದು, ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಏನೇನು ತಗೊಂಡಿದ್ದಾನೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿ. ಕೆಲವೊಂದು ವಸ್ತುಗಳನ್ನು ಪರ್ಚೇಸ್ ಮಾಡಿದ್ದಾನೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದಾನೆ. ಒಂದು ಆಯಿಲ್ ಡಿಸ್ಪ್ಯಾಚರನ್ನು ತಗೊಂಡಿದ್ದಾನೆ. ನನ್ನಲ್ಲಿ ಇದೆ ಆಲ್ರೆಡಿ. ಇದು ಸ್ವಲ್ಪ ಕಡಿಮೆಗೆ ಸಿಕ್ಕಿತ್ತು ನನಗೆ, ಹಾಗಾಗಿ ಇದನ್ನೊಂದು ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆ, 1 ಲೀಟರ್ ಇದು. ಸೊ ನನ್ನಲ್ಲಿ ಆಲ್ರೆಡಿ ಒಂದು ಇದೆ, ಈಗ ಇನ್ನೊಂದನ್ನು ತಗೊಂಡಿದ್ದಾನೆ. ಇದು ಈಗ ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ ಇದನ್ನು ನಾನು. ಹಾಗೆ ಈ ರೀತಿ ಇರುವಂಥ 2 ಬಾಕ್ಸನ್ನು ತಗೊಂಡಿದ್ದಾನೆ. ಸೊ ಇದರಲ್ಲಿ ಫ್ರೂಟ್ಸ್ ಎಲ್ಲ ಹಾಕಿಡ್ಬೋದು. ಹಾಗೆ ಒಂದು ಸೋಪ್ ಕ್ಯಾರಿ ಮಾಡುವಂಥದ್ದನ್ನು ತಗೊಂಡಿದ್ದಾನೆ. ನೋಡಿ, ಇದು ಈ ರೀತಿ ಬಾಕ್ಸ್ ನೋಡಿ, ಈ ರೀತಿ ಬಾಕ್ಸ್ ಇದು. ಇದರಲ್ಲಿ ಚಾ ಹುಡಿ ಎಲ್ಲ ಇಡಬಹುದು. ಸೊ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ಈಗ ನಾನು ಓಪನ್ ಮಾಡೋದಿಲ್ಲ. ಓಪನ್ ಮಾಡಿದಾಗ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೊಳ್ತೀನಿ. ಇದೇನಂತ ಗೊತ್ತಿದೆ ನಿಮಗೆ. ಸೊ ಇದು ನೋಡಿ, 3 ಕಲರಲ್ಲಿ ತಗೊಂಡಿದ್ದಾನೆ. 3 ಇದೆ. ಹಳತ್ತಿದ್ದದೊಂದು ಕಟ್ಟಾಗಿದೆ. ಸೊ ಹಾಗಾಗಿ ಇದನ್ನು ತಗೊಂಡಿದ್ದಾನೆ. ಇದು 3 ಯಾಕಂದರೆ ನನಗೆ ಇನ್ನೊಂದು ಮನೆಗೆ ಕೂಡ ಇದು ಯೂಸ್ ಆಗ್ತದೆ. ಸೊ ಹಾಗೆ ಕಡಿಮೆಯಲ್ಲಿ ಸಿಕ್ತು ಅಂತ ಅದನ್ನು ಕೂಡ ಪರ್ಚೇಸ್ ಮಾಡಿದ್ದಾನೆ. ಹಾಗೆ 3 ಪಿನೈಲ್ ಕೂಡ ಪರ್ಚೇಸ್ ಮಾಡಿದೆ. ಎಲ್ಲಿ ಅಂತ ನಿಮಗೆ ಆಗಲೇ ಗೊತ್ತಾಗಿರ್ಬೋದು ನಾನು ಇದನ್ನೆಲ್ಲ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ. ಸೊ ಇದೊಂದು ತಗೊಂಡಿದ್ದಾನೆ. ಹಾಗೆ 2 ಮ್ಯಾಟ್ ತಗೊಂಡಿದ್ದಾನೆ. ಒಂದು ಬಾಕ್ಸ್ ತಗೊಂಡಿದ್ದಾನೆ. ಈ ಬಾಕ್ಸ್ ಏನು ಅಂತ ಗೊತ್ತಿದೆ ನಿಮಗೆ. ಸೊ ಇದನ್ನು ತಗೊಂಡಿದ್ದಾನೆ. ಹಾಗೆ ನೋಡಿ, ಈ ರೀತಿ ಇದೆ. ಸೊ ಕ್ಲೀನಿಂಗಿಗೆ ಏನಾದರೂ ಬೇಕಾಗ್ಬೋದು ಅಂತ ತಗೊಂಡಿದ್ದಾನೆ. ಅದರ ಜೊತೆ ನನಗೆ ರೀತಿಯ ಒಂದು ಬಾಟಲ್ ತಗೊಂಡಿದ್ದಾನೆ. ಇದು ಬಾಟಲ್ ತಗೊಂಡದಲ್ಲ, ಇದು ಈ ಬಾಟಲಿಗೆ 1 ರೂಪಾಯಿ, ಜಸ್ಟ್ 1 ರೂಪಾಯಿ ಪೇ ಮಾಡಿ ಇದನ್ನು ನಾನು ತಗೊಂಡಿದ್ದೇನೆ. ಸೊ ತುಂಬ ಚೆನ್ನಾಗಿದೆ. ನನಗಂತೂ ಯೂಸ್ಫುಲ್ ಅಂತ ಅನ್ನಿಸ್ತು, ಅದಕ್ಕೆ ಇಟ್ಕೊಂಡು ಬಂದೆ. ಸೊ ಇಷ್ಟೆಲ್ಲ ಐಟಮ್ನ ನಾನಲ್ಲಿ ಪರ್ಚೇಸ್ ಮಾಡಿದೆ. ದೊಡ್ಡ ತಮ್ಮನ 2ನೇ ಮಗುವಿಗೆ ತೊಟ್ಟಿಲು ಹಾಕುವ ಶಾಸ್ತ್ರನ ಇಲ್ಲಿ ಮಾಡ್ತಾ ಇದ್ದೀವಿ. ತೊಟ್ಟಿಲು ಏನಿದೆ ನೋಡಿ, ಅದನ್ನು ಹೂವಿನಿಂದ ಶೃಂಗಾರ ಮಾಡ್ತಾ ಇದ್ದಾರೆ. ಎನ್ವಿ ಮತ್ತು ದೊಡ್ಡ ತಮ್ಮ, ಸಣ್ಣ ತಮ್ಮ ಮತ್ತು ದೊಡ್ಡ ತಮ್ಮ, ಹಾಗೆ ನನ್ನ ಮಗಳು ಕೂಡ ಇದ್ದಾಳೆ. ಸೊ ಇವರು 3 ಕೂಡ ಸೇರಿ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ. ನಾವು ಅಂತ ಹೇಳ್ತೇವೆ. ಹಾಗೆ ಬಾಲೆಗೆ ಪುದಾರ್ದಿಯರೆ ಅಂತ ಹೇಳ್ತೇವೆ. ಹೆಸರು ಏನು ಅಂದರೆ ನಾನು ಮುಂದೆ ಹೇಳ್ತೇನೆ ಏನು ಹೆಸರು ಇಟ್ಟಿದ್ದಾರೆ ಅಂತೆ. ಹಾಗೆ ಅಪ್ಪ ಏನೋ ಮಾತಾಡ್ತಾ ಇದ್ದಾರೆ, ನೀವು 1 ನಿಮಿಷ ಕೇಳಿ ಏನು ಮಾತಾಡ್ತಾ ಇದ್ದಾರೆ ಅಂತ. ಇದರಲ್ಲಿ 110 ಮಕ್ಕಳಿಗಿಂತ ಜಾಸ್ತಿ ಮಕ್ಕಳು ಮಲಗಿದ್ದಾರೆ. ಇವ ಕೂಡ ಇದೇ ತೊಟ್ಟಿಲಲ್ಲಿ ಮಲಗಿರುವಂತವನು. ನಾನು ಕೂಡ ಮಲಗಿದ್ದೇನೆ. ಮತ್ತೆ ನೀನು ಯಾವ್ದ್ರಲ್ಲಿ ಮಲಗಿದ್ದು? ಇವಳು ತೋಡಲ್ಲಿ ಮಲಗಿದ್ದಂತೆ ಮನುಷ್ಯ. ಸೊ ಇಂಕೋ ಫಸ್ಟ್ ತೂನ ಗೊತ್ತೇ ಇಜ್ಜಿ ಮಾರ ರಪ್ಪ ತೂನಗ ನೂತ ನೂತ 18ನೇ ಬಾಲ್ಯನ 112ನೇ ಮಗು ಅಂತೆ. ಇಲ್ಲಿ ಊರಿನವರಿಗೆಲ್ಲರಿಗೂ ಈ ತೊಟ್ಟಿಲು ಕೊಂಡೋಗಿದ್ದಾರೆ. ಅಲ್ಲಿ ಆಚೆ ತನಕ ಹೋಗಿದೆ, ಮೇರಲ್ ಅರ್ಕುಳ.
ನಾನು ವಿಡಿಯೋ ಮಾಡ್ತಾ ಇದ್ದೇನಲ್ಲ. ಮಂಜಲ್ ಇತ್ತಿನ ಮೇಯ್ತೆ ಮಿತ್ ಐಟ್ ಕೇಸರಿ ತೋಜುನ ತಾವು ಮಿತ್ ಅಡಿರ್ದಿ ಕೊರಡಕ್ಕ ಸಾಹಿತ್ಯ ಒಟ್ಟಿಗೆ ದೀವಡು ಪುದರ್ ಬಂಡ್ರಜ್ಜ ಕಿಬಿಟ್ಟು ಹೆಸರು ಕೂಗಿ ಕೆಬಿಟ್ಟು ಬನ್ನೋಡು ಕೆಬಿಟ್ಟು ಬನ್ನೋಡು ಇವತ್ತು ನಾಮಕರಣ ಕೂಡ ಇತ್ತು, ಹಾಗೆ ನಿಶಾಲ ಬರ್ತ್ಡೇ ಕೂಡ ಇತ್ತು, ಅದನ್ನು ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನಿಶಾಲ ಸೆಲೆಬ್ರೇಷನ್ ಹೇಗಿತ್ತು, ಹುಟ್ಟುಹಬ್ಬನ ಹೇಗೆ ಆಚರಿಸಿದ್ರು ಅಂತ ನೋಡೋದಕ್ಕೆ ನಯನ ಚಾನಲನ್ನು ನೋಡಬೇಕು. ಸೊ ನಯನ ಈ ಮೊದಲೇ ಅದನ್ನು ವಿಡಿಯೋನ ಹಾಕಿದ್ದಾಳೆ. ಸೊ ಯಾರು ನೋಡಲಿಲ್ಲ ನೋಡಿ, ಅವರು ಒಮ್ಮೆ ನೋಡ್ಕೊಂಡು ಬನ್ನಿ. ಇಲ್ಲಿ ನಯನನ್ನದ್ದು ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ನನ್ನ ಯಜಮಾನರು ನನ್ನನ್ನು ಕರೀತಾ ಇದ್ದಾರೆ, ಏನೋ ವಿಶೇಷ ಇರಬೇಕು. ಎಂತ ಉಂಟು? ಇದು ಗಿಫ್ಟ್ ಓಪನ್ ಮಾಡ್ತಾ ಇದ್ದಾರೆ. ಏನ ತೂಲ ಶೋಕೊಂಡು ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಹೊರಗಡೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಎಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ. ಟ್ರಾವೆಲ್ ಎಂತ ಮನುಷ್ಯ ನೋಡಿ ಎಷ್ಟು ಬಿಳಿ 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 ಕಾಣ್ತಾ ಇದ್ದಾಳೆ ಅಲ್ಲ? ಹೌದು, ಬಿಳಿ 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 ಬ್ಲ್ಯಾಕ್ ಡ್ರೆಸ್ ಆಗಿ. ಇವರು ಯಾವಾಗಲೂ ನೋಡುವ ಹಾಗೆ ಮೊಬೈಲ್ ನೋಡ್ತಾ ಇದ್ದಾರೆ ನೋಡಿ. ನಮಗೆ ಇಲ್ಲಿ ಬಸ್ಸು ಒಂದು ಕಾಲಕ್ಕೆ ಬರ್ತದೆ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಇಲ್ಲಿ ಹೋಟೆಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಹೀಗೆ ಕುತ್ಕೊಂಡು ಕಾಯ್ತಾ ಇದ್ದೀವಿ ಬಸ್ ಎಷ್ಟೊತ್ತಿಗೆ ಹೊರಡ್ತದೆ ಅಂತೇಳಿ. ಸೊ ಸ್ವಲ್ಪ ಹೊತ್ತಾದ ನಂತರ ಬಸ್ಸು ಬಂತು, ನಾವು ಹಾಗೆ ಬಸ್ಸಲ್ಲಿ ಹೊರಟ್ವಿ. ನಮಗೆ ಸ್ಲೀಪರ್ ಕೋಚ್ ಸಿಕ್ಕಿತ್ತು. ತುಂಬಾ ಚೆನ್ನಾಗಿತ್ತು. ಟ್ರಾವೆಲಿಂಗ್ಗೆ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ. ನನ್ನ ಅನುಭವ ಹೇಳ್ತಾ ಇದ್ದೇನೆ, ತುಂಬಾ ಚೆನ್ನಾಗಿತ್ತು. ಆದರೆ ಇದರಲ್ಲಿ ನಾವು ಏನು ಟ್ರಾವೆಲಲ್ಲಿ ಮಾಡ್ತೀವಿ, ನಾವು ಬುಕ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತೀವಿ, ನನಗನ್ಸುತ್ತೆ ಇದು ತುಂಬಾ ಕಷ್ಟ ಅಂತ. ಯಾಕಂದರೆ ಹೊರಗಡೆ ಹೋಗೋದಕ್ಕೂ ಆಗೋದಿಲ್ಲ ಅಲ್ಲಿ ಹೊರಗಡೆ ಹೋದ ನಂತರ ನಮಗೆ ದೇವಸ್ಥಾನದ ಹತ್ರ ಯಾವುದೇ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ಮೊಬೈಲ್ನ ಅವರು ಮೊದಲೇ ತೆಗೆದಿಡ್ತಾರೆ, ಮೊಬೈಲನ್ನು ಒಳಗೆ ಕೊಂಡೋಗೋದಕ್ಕೆ ಇಲ್ಲ ಅಂಥೇಳಿ. ಸೊ ಸ್ವಲ್ಪ ಹೊರಗಡೆಯಿಂದ ಮಾತ್ರ ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಹಾಗೆ ನನಗೆ ಅನ್ನಿಸ್ತು ಅಂದರೆ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಇದು ಹೋಗುವಾಗ ತೆಗೆದಂತಹ ಕೆಲವೊಂದು ವಿಡಿಯೋಗಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗನ್ನಿಸ್ತು ಯಾಕೆ ನಿಮ್ಮ ಜೊತೆ ಶೇರ್ ಮಾಡಬಾರ್ದು ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಕೆಳಗಡೆ ತುಂಬ ಮನೆಗಳಿವೆ. ವಿಡಿಯೋದಲ್ಲಿ ಏನೋ ಚೆನ್ನಾಗಿ ಕಾಣಿಸ್ಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಕೆಳಗಡೆ ಹೋದಾಗ
ಅದನ್ನು ವಿಡಿಯೋ ಶೂಟ್ ಮಾಡಿದೆ. ಅದು ಕೂಡ ತುಂಬ ಅಂದರೆ ತುಂಬ ಮನೆಗಳಿವೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೈಟಿಗೆ. ಸೊ ನೋಡಿ, ಸ್ವಲ್ಪ ವೀಡಿಯೋನ ನಾನು ನಿಮ್ಮ ಜೊತೆ ಇಲ್ಲೇ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹೋಟೆಲಿಗೆ ಬಂದಾಗ ಒಂದು ಸಣ್ಣ ಕ್ಲಿಪ್ನ ತೆಗೆದುಕೊಂಡಿದ್ದಾನೆ ಅಷ್ಟೇ ಹೊರತು ನಮಗೆ ದೇವಸ್ಥಾನ ಹೇಗಿದೆ ಏನಿದೆ ಅಂತ ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ನಾವು ಕಾರಲ್ಲಿ ಏನಾದರೂ ಹೋದರೆ ನಮಗೆ ವಿಡಿಯೋ ಕ್ಲಿಪ್ನ ತಗೋಬೋದು ಅಂತ ನನಗನ್ನಿಸ್ತಾ ಇದೆ. ಸೊ ಮೋನಿಶಾ ಕೂಡ ಅಷ್ಟೇ, ನಾವಿಲ್ಲಿ ಇವರು ತಿರುಪತಿಯಲ್ಲಿ ಹೇಳಿದರು ನಾನು ಕೂದಲು ಕೊಡ್ತೇನೆ ಅಂಥೇಳಿ. ಸೊ ಹಾಗಾಗಿ ಕೂದಲು ಓಡಾಡಿಸ್ಕೊಂಡು ಬಂದರು ತಲೆನ. ಏನೋ ಹೇಳಿದ್ರಂತೆ ನಾನು ಮಾಡ್ತೇನೆ ಅಂತ, ಕೂದಲು ಕೊಡ್ತೇನೆ ಅಂತ, ಹಾಗಾಗಿ ಕೊಡ್ಕೊಂಡು ಬಂದರು. ಸೊ ಅಲ್ಲಿ ಬರಬೇಕಾದ್ರೆ ನೋಡಿ, ತುಂಬ ಮನೆ ಅಂತ ಹೇಳಿದ್ನಲ್ಲ, ಇದೇ ಮನೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೂರದಲ್ಲಿ ನಿಂತು ನೋಡಬೇಕಿದ್ರೆ. ತುಂಬ ಅಂದರೆ ತುಂಬ ಸಾವಿರ ಮನೆ ಇದೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಇರ್ಬೋದು ಅಂತ ನನಗನ್ನಿಸ್ತಾ ಇದೆ. ತುಂಬ ಕಲರ್ ಪೇಂಟಿಂಗ್, ಹಾಗೆ ಸಣ್ಣ ಮನೆಗಳು. ದೀಪ ಉರಿಬೇಕಾದ್ರೆ ನೈಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೇಲ್ಗಡೆಯಿಂದ ನೋಡಬೇಕಿದ್ರೆ. ತಿರುಪತಿಯಿಂದ ಬರಬೇಕಾದ್ರೆ ನೋಡೋದಾದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹೋಗಬೇಕಾದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ, ಆದರೆ ಬರಬೇಕಾದ್ರೆ ಲೈಟಿಂಗ್ಸ್ ಎಲ್ಲ ಇದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಟ್ರಾವೆಲ್ ಬಸ್ಸಲ್ಲಿ ಹೋಗೋದಕ್ಕಿಂತ ನಾವು ಕಾರಲ್ಲಿ ಹೋದರೆ ತುಂಬಾ ಜಾಸ್ತಿ ಎಂಜಾಯ್ ಮಾಡ್ಬೋದು ಅಂತ ಅನಿಸುತ್ತೆ. ದೂರ ಟ್ರಾವೆಲ್ಗೆ ಸ್ಲೀಪರ್ ಕೋಚು ಒಳ್ಳೆಯದು ಅಂತ ಅನಿಸ್ತಾ ಇದೆ ನನಗೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೇನೆ. ಕೂತ್ಕೊಂಡು ಕಷ್ಟಪಡೋದಕ್ಕಿಂತ ಇದು ಮಲ್ಕೊಂಡು ಆರಾಮದಲ್ಲಿ ಹೋಗ್ಬೋದು. ತುಂಬಾ ಚೆನ್ನಾಗಿತ್ತು ನಮ್ಮ ಪಯಣ ಈ ಸರಿ ಇದು ತಿರುಪತಿಗೆ ಹೋದಾಗ. ಹಾಗೆ ಕೆಲವೊಂದು ಫ್ರೆಂಡ್ಸ್ಗಳು ಕೂಡ ಅಲ್ಲಿ ಸಿಕ್ಕಿದ್ರು, ಕೆಲವೊಬ್ಬರು ಬಸ್ಸಲ್ಲಿ ತುಂಬಾ ಕ್ಲೋಸ್ ಆದ್ವಿ. ತುಂಬ ನಾನು ಅವ್ರದ್ದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಕೆಲವರಿಗೆ ವಿಡಿಯೋ ಅಂದರೆ ಇಷ್ಟ ಆಗೋದಿಲ್ಲ ಅಲ್ವಾ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಾನು ಇವತ್ತು ಮಾಡಿರೋ ವಿಡಿಯೋದಲ್ಲಿ ತುಂಬಾ ದಿನಗಳ ವಿಡಿಯೋ ಇದೆ. ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.